ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಗುರು ಆರ್ ಸಿ ಬಿ ಹಾವಳಿ. ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಬರೀ ಆರ್ ಸಿ ಬಿ ಮ್ಯಾಚಿಂದೆ. ನಿನ್ನೆ ಹೊಡೆದಿರೋ ಸಿಕ್ಸ್ಗಳು, ನಿನ್ನೆ ಹಿಡಿದಿರೋ ಕ್ಯಾಚ್, ಹಿಡಿದಿರೋ ಕ್ಯಾಚ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ. ಏನು ಜನ ಸ್ಟಾರ್ಟಿಂಗಲ್ಲಿ ಏನು ಇನ್ನಿಂಗ್ ಸ್ಟಾರ್ಟ್ ಆದಾಗ 6 ಮ್ಯಾಚ್ಗಳನ್ನು 7 ಮ್ಯಾಚ್ ಆ್ಯಕ್ಚುಲಿ ಸೋತಿರೋದು, ಕಂಟಿನ್ಯೂ ಆಗಿ ಸೋತಿರೋದು 6 ಮ್ಯಾಚು. ಟೋಟಲ್ 8ರಲ್ಲಿ 7 ಸೋತಿದ್ರು. 7 ಸೋತ ನಂತರ ಕಂಟಿನ್ಯೂ ಆಗಿ 6 ಮ್ಯಾಚಸ್ ಗೆದ್ದಿರೋದು ಅಂದರೆ ಹುಡುಗಾಟಿಗೆನ ಗುರು. ಇದಕ್ಕಾಗಿ ಎಲ್ಲರಿಗೂ ಕೂಡ ಆರ್ ಸಿ ಬಿ ಅಂದರೆ ಜನರಿಗೆ ತುಂಬ ಇಷ್ಟ. ಯಾಕೆ ಅಂದರೆ ಏನಾದರೂ ಒಂದು ಹೊಸ ದಾಖಲೆ ಬರೀತಾನೆ ಇರ್ತಾರೆ ಗುರು. ಆರ್ ಸಿ ಬಿ ಬಿಟ್ಟರೆ ಇನ್ನು ಯಾರು ಕೂಡ ಈ ರೇಂಜಿಗೆ ಡಿಫ್ರೆನ್ಸನ್ನು ತರೋಕ್ಕಾಗಲ್ಲ. ಸೋತ್ರೆ ವರ್ಸ್ಟಾಗೆ ಸೋಲ್ತಾರೆ, ಗೆದ್ದರೆ ಯಾರು ಗೆದ್ದಿರಬಾರ್ದು ಆ ರೇಂಜಿಗೆ ಗೆಲ್ತಾರೆ. ಬಟ್ ಆದರೆ ನಿನ್ನೆ ಮ್ಯಾಚ್ನಲ್ಲಿ ನೋಡ್ತಾ ಇದ್ದರೆ ಅದು ಲಾಸ್ಟ್ ಓವರಿಗೆ ಇನ್ನೊಂದು 17 ರನ್ ಬೇಕಿತ್ತು. ಅದರಲ್ಲೂ 1ನೇ ಬಾಲಿಗೆ ಧೋನಿಯವರು 6 ಹೊಡೆದ್ಬಿಟ್ರು. ಅವಾಗ ಬರೀ 11 ರನ್ ಬೇಕಿತ್ತು. ನೆಕ್ಸ್ಟ್ ಬಾಲಿಗೆ ಧೋನಿಯವರು ಔಟ್ ಆಗಿಬಿಟ್ರು. ಭರ್ಜರಿ 6 ಹೊಡೆದು ಧೋನಿಯವರು ಔಟ್ ಆಗಿಬಿಟ್ರು. ಅಲ್ಲಿವರೆಗೂ ಕೂಡ ಆರ್ ಸಿ ಬಿ ಅಭಿಮಾನಿಗಳ ಒಂದು ಹಾರ್ಟ್ ಡವ 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 ಅಂತ ಹೊಡ್ಕೊತಾನೆ ಇತ್ತು ಅಂತ ಹೇಳ್ಬೋದು. ಬಟ್ ಮ್ಯಾಟ್ರ್ ಏನಪ್ಪ ಅಂದರೆ ಏನೇ ಆಯಿತು, ಆರ್ ಸಿ ಬಿ ಗೆಲ್ತು, ಪ್ಲೇ ಆಫಿಗೆ ಹೋಗಾಯಿತು. ಇನ್ನು 3 ಆಟಗಳಲ್ಲಿ ಏನಾದರೂ ಆರ್ ಸಿ ಬಿ ಗೆದ್ದುಬಿಟ್ರೆ ಆರ್ ಸಿ ಬಿ ಈ ಸಲ ಕಪ್ಪು ನಮ್ಮದೇ ಅಲ್ಲ, ನಮ್ಮದು ಅನ್ನೋದು ಪಕ್ಕಾ ಆಗುತ್ತೆ. ಈ ರೇಂಜಿಂದ ಬಂದು ಈ ಲೆವೆಲಲ್ಲಿ ಪ್ಲೇ ಆಫ್ಗೆ ಎಂಟ್ರಿ ಆಗ್ತಾರೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವತ್ತು ಹೇಳ್ಬೋದು, ಬಟ್ ಆ ಕ್ಷಣದಲ್ಲಿ 6 ಮ್ಯಾಚ್ಗಳನ್ನು ನಿರಂತರವಾಗಿ ಸೋತಾಗ ಆ ಕ್ಷಣದಲ್ಲಿ ಯಾರು ಕೂಡ ಕಾನ್ಫಿಡೆಂಟಾಗಿ ಹೇಳೋಕ್ಕಾಗ್ತಿರಲಿಲ್ಲ. ಇದು ಅಸಾಧ್ಯ ಅಂತಲೇ ಎಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಬಟ್ ಇವತ್ತಿನ ಒಂದು ಪಾಯಿಂಟಿಗೆ ಬರೋದಾದರೆ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕೆಲವು ಕಿಡಿಗೇಡಿಗಳು ಕೀಳು ಮಟ್ಟದಲ್ಲಿ ಕಮೆಂಟ್ಗಳನ್ನು ಹಾಕಿ ಇವರು ಜೆರ್ಸಿ ಓಪನ್ ಮಾಡಿದ್ದಕ್ಕೆ ಆರ್ ಸಿ ಬಿಗೆ ಸೋಲಾಯಿತು, ಈ ರೀತಿಯಾಗಿ ಕಮೆಂಟ್ ಮಾಡಿದ್ದು ಬಹಳ ತಪ್ಪು. ಈಗೇನಂತೀರಪ್ಪ, ಈಗ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಆರ್ ಸಿ ಬಿ ಅವರು. ಇದಕ್ಕೆ ಕಾರಣ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತೀರಾ ಅಲ್ವಾ? ಖಂಡಿತವಾಗ್ಲೂ ಹೌದು ಅಂತಲೇ ಹೇಳಬೇಕು. ಯಾಕೆಂದರೆ ಅದಕ್ಕೆ ನೀವು ಹೇಳ್ತೀರಾ ಅಂದರೆ ಇದಕ್ಕೆ ಹೇಳಲೇಬೇಕು. ಅವರ ಒಂದು ಓಪನ್ ಮಾಡಿದ್ದಕ್ಕೆ ಈ ರೀತಿ ಆರ್ ಸಿ ಬಿ ಏನಾದರೂ ಕಪ್ ಗೆಲ್ತು ಅಂದರೆ ಅವರಿಂದನೇ ಗೆಲ್ತು ಅಂತ ಹೇಳುವಂಥ ಸಮಯ ಕೂಡ ಬಂದಿದೆ. ಖಂಡಿತವಾಗ್ಲೂ ಖುಷಿಯಾಗುತ್ತೆ. ಈಗ ಆಲ್ರೆಡಿ WPL ಅಲ್ಲಿ ಮಹಿಳೆಯರು ನಮಗೆ ಆರ್ ಸಿ ಬಿ ಕಪ್ಪನ್ನು ಗೆದ್ದು ಕೊಟ್ಟಿದ್ದಾರೆ. ಪುರುಷರು ಕೂಡ ಅದೇ ಹಾದಿಯಲ್ಲೇ ಸಾಕ್ತಾ ಇದ್ದಾರೆ. ಈಗ ಖಂಡಿತವಾಗ್ಲೂ ಈ ಸಲ ಕಪ್ಪು ನಮ್ಮದೇ ಡೆಫಿನೆಟ್ಲಿ ಆಗ್ಬೋದು. ಯಾಕೆಂದರೆ ಅದೃಷ್ಟ ಏನೋ ಇದ್ದಂಗೆ ಇದೆ ಅನಿಸುತ್ತೆ ನನ್ನ ಪ್ರಕಾರ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಯಾರಿಗೂ ಕೂಡ ಈ ರೀತಿಯಾಗಿ ಮಾತನಾಡೋದು ಸರಿಯಲ್ಲ. ಅವರವರ ವೈಯಕ್ತಿಕವಾಗಿ ಮಾತಾಡಬಾರ್ದು. ಯಾವುದೇ ಪ್ಲೇಯರ್ಸ್ ಆಗಿರ್ಬೋದು, ಯಾವುದೇ ಗೆಸ್ಟ್ ಆಗಿರ್ಬೋದು, ಯಾವುದೇ ಹೀರೋಗಳಾಗಿರ್ಬೋದು, ಹೀರೋಯಿನ್ಗಳಿಗಾಗಿರ್ಬೋದು, ಅವರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋದು ಅಷ್ಟು ಸರಿಯಲ್ಲ. ಓಕೆನಾ? ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಚಾನಲ್ ನೋಡ್ತಾ ಇರೋರು ಪ್ರತಿಯೊಬ್ಬರು ವೀಡಿಯೋಕ್ಕೆ ಒಂದು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಇದೇ ಖುಷಿಯಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ರಿಕೆಟ್ಸ್ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೀನಿ. IPL ಆಗಿರ್ಬೋದು, T20 ವರ್ಲ್ಡ್ ಕಪ್ ಕೂಡ ಸದ್ಯದಲ್ಲೇ ಬರ್ತಾ ಇದೆ. ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇದ್ದರೆ ಮಾತ್ರ. ಓಕೆನಾ? ಯಾರು ನೋಡಲಿಲ್ಲ, ವ್ಯೂಸೇ ಬರಲಿಲ್ಲ ಅಂದರೆ ನಮಗೂ ವೀಡಿಯೋ ಮಾಡೋಕ್ಕೂ ಬೇಜಾರಾಗ್ಬಿಡುತ್ತೆ ಗುರು. ಏನಂತೀರಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.